ನಮ್ಮ ಸಮಾಜದ ಹಿರಿಯರು ಮತ್ತು ಪೂಜ್ಯರವರನ್ನ ಆಶೀರ್ವದಿಸಬೇಕಂತೇಳಿ ಅವರಿಗೆ ವಿನಂತಿಸಿಕೊಳ್ಳಿ. ಅಭ್ಯರ್ಥಿಗಳು ಮೊದಲನೇದಾಗಿ ಸುಧಾ ಕಳ್ಳಪ್ಪ ತುಪ್ಪಾರ್, ಎರಡನೆಯದು ಚೈತ್ರ ಪಟ್ಟಾರ್, ಮೂರನೇದು ಅನೂಪ್ ಸೋಬರಾರ್, 4 ಸಹನಾ ಕಲಾದಗಿ, 5 ಲೀನಾ ಬಸವರಾಜ್ ಇಟಂಗ್ಯ, 6 ಅಶೋಕ್ ಕುರ್ಬೇಟ್ ವಿದ್ಯಾರ್ಥಿ. ಆಮೇಲೆ ಇಂತಹ ಮಹನೀಯರಿಗೆ ಸನ್ಮಾನ. ಮೊದಲನೆಯದಾಗಿ ಶ್ರೀಯುತ ಪಿ ಘಟಕಗಳಿದೆ. ಇದರಲ್ಲಿ ಯಾಕೆ ಘಟಕಂದ್ರೆ ಸಮಾಜದಲ್ಲಿ ಸಾಕಷ್ಟು ಬಳಿಕ ಸಮಾಜದಲ್ಲಿ ವ್ಯಾಪಾರ ಮಾಡುವಂತೆ ಬರೋದು. ಈಗ ಬರೀ ವ್ಯಾಪಾರ ಅಲ್ಲ, ಬೇರೆ ಬೇರೆ ವೃತ್ತಿಯಲ್ಲಿ ಸಹಿತ ಸಮಾಜಕ್ಕೆ ತೊಡಗಿಸಿಕೊಂಡಿದ್ದಾರೆ. ಸಾಕಷ್ಟು ಜನ ಡಾಕ್ಟರ್ಸ್ ಆಗಿದ್ದಾರೆ, ಇಂಜಿನಿಯರ್ಸ್ ಆಗಿದ್ದಾರೆ, ವಕೀಲರಾಗಿದ್ದಾರೆ, ಚಾರ್ಟೆಡ್ ಅಕೌಂಟೆಂಟ್ಸ್ ಆಗಿದ್ದಾರೆ, ಮತ್ತು IAS AS ಮಾಡ್ಕೊಂಡಿದ್ದಾರೆ. ಇನ್ನೂ ಬೇರೆ ಬೇರೆ ವೃತ್ತಿಗಳಿದ್ದಾರೆ, IT ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ. ಇನ್ನೂ ಆ ಪ್ರತಿಭೆಯನ್ನು ಉಪಯೋಗ ಮಾಡಬಹುದು. ಬಿಕಾಸ್ ಆರ್ಥಿಕ ಪರಿಸ್ಥಿತಿ ತೊಂದರೆಯಿಂದ, ಸಾಮಾಜಿಕ ಹಿಂದುಳಿಕೆಯಿಂದ ಎಷ್ಟೋ ಕುಟುಂಬಗಳು ಅವರ ಆ ಪ್ರತಿಭೆಯಿಂದ ವಿದ್ಯಾರ್ಥಿಗಳು ಕಲೀಲಿಕ್ಕೆ ಆಗಿಲ್ಲ. ಈ ರೀತಿ ಸರ್ವೆ ಮಾಡೋದ್ರಿಂದ ಅವೆಲ್ಲವನ್ನು ನೀವು ಐಡೆಂಟಿಫಿಕೇಶನ್ ಮಾಡಲಿಕ್ಕೆ ಸಾಧ್ಯ. ಅದಕ್ಕಾಗಿ ಆ ಸರ್ವೆ ಮಾಡೋದು ಬಹಳ ಅವಶ್ಯಕತೆ ಇದೆ. ಆ ಹಿನ್ನೆಲೆಯಲ್ಲಿ ಹೆಚ್ಚು ಕೊಡಿ. ಯಾಕಂದ್ರೆ ಉದಾಹರಣೆ ಕೊಟ್ಟಿದ್ರೆ ಮಹಾರಾಷ್ಟ್ರದ ಒಂದು ಉದಾಹರಣೆ ಅಲ್ಲ. ಈಗ 12 ವರ್ಷ ಹಿಂದೆ ಲಿಂಗಾಯತ ಸಮಾಜದ ಬರೀ ಕರ್ನಾಟಕ ಅಷ್ಟ ಅಲ್ಲ ತಿಳ್ಕೊಡ್ರಿ, ಹಲವಾರು ರಾಜ್ಯಗಳಲ್ಲಿ ಇದೆ ಲಿಂಗಾಯತ ಸಮಾಜ. ಮಹಾರಾಷ್ಟ್ರ ನಾನು ಹೋದಾಗ 12 ವರ್ಷದಿಂದ ಹೋದಾಗ ಅಲ್ಲಿ ಕೋಲಾರಲ್ಲಿ ಒಂದ್ ಕಡೆ ಎಲ್ಲ ಹೀಗೆ ಲಿಂಗಾಯತ ಸಮಾಜ. ಸುಮಾರು ನಮ್ಮ ಸಿದ್ದರಾಮಯ್ಯ ನಾಯಕ ಸರ್ಕಾರಕ್ಕೆ ನಮ್ಮ ರಾಮದುರ್ಗ ತಾಲೂಕು ಬಹಳ ಹಿಂದುಳಿದಿದೆ ಅನ್ನಲಿಕ್ಕೆ 20 ಕೋಟಿ ಸ್ಪೆಷಲ್ ಗ್ರಾಂಟ್ಸ್ ರಿಲೀಸ್ ಮಾಡ್ತದೆ. 20 ಕೋಟಿ, ಅದರೊಳಗೆ 1 ಕೋಟಿ ನಾನು ಲಿಂಗಾಯತ ಸಮಾಜದ ಸ್ಮಶಾನ ಅಭಿವೃದ್ಧಿಗೋಸ್ಕರ ನಾವು ಸ್ಯಾಂಕ್ಷನ್ ಮಾಡ್ತೀವಿ, 1 ಕೋಟಿ ರೂಪಾಯಿ. ಮತ್ತು ಲಿಂಗಾಯತ ಭವನ ನಿರ್ಮಾಣ ಮಾಡಲು 1 ಕೋಟಿ ರೂಪಾಯಿ ಹಣವನ್ನು ಮೀಸಲಿಡಬೇಕು ಅಂತ ಹೇಳಿ ನಾವು ಡಿಸೈಡ್ ಮಾಡಿದ್ವಿ. ಈಗಾಗಲೇ ನಾವು ಅಧಿಕಾರದಾಗ ನಮ್ಮ ಸಮಾಜಕ್ಕೆ ಏನು ಮಾಡಿದ್ವಿ ಅಂತ ಯಾರು ಕೇಳಿದ್ರು ಕೂಡ ಇದ್ದಿದ್ದು ಅದು ಮಾಡಿದ್ವಿ ಅಂತ ಹೇಳೋಕ್ಕೆ ಇರಬೇಕು. ಆದ್ದರಿಂದ ನಾನು ಇದು 2 ಕೋಟಿ ರೂಪಾಯಿ ಟೋಟಲ್ 1 ಕೋಟಿ ರೂಪಾಯಿ ಸ್ಮಶಾನ ಇಡಲಿಕ್ಕೆ ಮತ್ತು ಸಮುದಾಯ ಭವನಕ್ಕೆ 1 ಕೋಟಿ ರೂಪಾಯಿ ಮೀಸಲಿಡಬೇಕು ಅಂತ ನಾವು ಡಿಸೈಡ್ ಮಾಡಿ ಕೆಲಸ ಮಾಡ್ತಾ ಇದ್ದೀವಿ. ನಮಗೂ ಬೇರೆ ಕಾರ್ಯಕ್ರಮಗಳು ಬೇಕಾದಷ್ಟು ಇರೋದ್ರಿಂದ ಸ್ವಲ್ಪ ತಡ ಆಯಿತು. ಜಗದೀಶ್ ಕೂಡ ಹೋಗಬೇಕಾಗಿದೆ, ನಾನು ಮದುವೆಗಳು ನಾನು ಹೋಗಬೇಕಾಗಿದೆ. ಅದಕ್ಕೆ ನಮಗೆ ಹೆಚ್ಚಿಗೆ ಮಾತಾಡೋಕ್ಕೆ ನಮಗೆ ಅವಕಾಶ ಇಲ್ಲ. ದಯವಿಟ್ಟು ಕ್ಷಮಿಸಬೇಕು. ನಾವೆಲ್ಲರೂ ಇನ್ನೊಂದು ಭಾಳ ಮುಖ್ಯವಾದ್ರೆ, ನಾನು ಭಾಳ ದಿನ ಮೊದಲೇ ಹೇಳಿದೆ, ಯಾವುದೋ ಒಂದು ಬೈಲು ಬಂದಿಗೆ ಪಂಡಿಗಳು ಕರೆದಿದ್ದು ಮೀಟಿಂಗ್ ಅಂತ. ನಾನು ಹೇಳಿ ನೋಡೋಕೆ ಇನ್ನೊಂದು ಪಂಡಿಗಳು ಕರೆಯಕ್ಕೆ ಲಿಂಗಾಯತ ಒಂದು ಕರೆದು ಬರ್ತೀನಿ ಅಂತ ಹೇಳ್ತಾರೆ. ಅದು ಕೂಡ ನಿಜವಾಗಿ ಇವೆಲ್ಲ ಬಂದಿರಿ. ನಾನು ಹೇಳೋದು ಯಾರು ಪಂಡಿಗಳು ಪಂಚಾಯತ್ದಾಗ ಯಾರು ಸಂಖ್ಯೆ ಆಗ್ತಿದೆಯೋ ಎಲ್ಲರೂ ಒಗ್ಗೂಡ್ಕೊಂಡು ಒಂದು ಮೀಟಿಂಗ್ ಕರೆದು ಅದೊಂದು ಭಾಳ ತೂಕ ಆಗ್ತದೆ ಅಂತ ಹೇಳಿ ಈ ಕೊಡ ಪಾಂಡೆಗಳು ಮಾಡಿ ರಾಜಕೀಯ ಆಗಲಿ ಬೇರೆ ಬೇರೆ ಆಗಲಿ ಬೇರೆ ನಮ್ಮ ಜನ ಕೂಡ ಸಿಕ್ಕಾಪಟ್ಟೆ ಮಿಸ್ಅಂಡರ್ಸ್ಟ್ಯಾಂಡಿಂಗು ಭಾಳ ದ್ವೇಷ ಬೆಳೆಸೆ ಮಾಡಿದ್ರೆ ಅದು ಹೋಗ್ಬೇಕು ಅಂತಂದ್ರೆ ನಾವೆಲ್ಲ ಒಗ್ಗೂಡಿ ಎಲ್ಲ ಪಾಂಡೆಗಳು ಸೇರಿ ಒಗ್ಗೂಡಿಸ್ಕೊಂಡು ಬಸವಣ್ಣ ಸತ್ತದಲ್ಲಿ ನಾವೆಲ್ಲ ನೋಡಿದ್ರೆ ಭಾಳ ಚೆನ್ನಾಗಿರ್ತದೆ. ಮತ್ತೆ ನಮ್ಮ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಅಂತ ನಾನು ವೈಯಕ್ತಿಕ ಅಭಿಲಾಷೆ ತಿಳಿಸಿ ನನ್ನ ಮಾತು ಮುಗಿದ ಅಂಶ. ಯಾಕಪ್ಪ ಅಂದ್ರೆ ಇಲ್ಲಿ ಒಂದು ಏನು ಅರ್ಥ ಆಗೈತಂದ್ರೆ ಕೆಳಗಿದ್ದ 4 ಈಡುಗಳು ಚೆಲ್ಲಿರ್ತಾವೆ. ಯಾಕಂದ್ರೆ ನೀವು ಹೊರಗುವ ಚಾನ್ಸೇ ಇಲ್ಲ. ಹೀಗಾಗಿ ಯಾರಾದ್ರೂ ಏನಾದ್ರೂ ಒಳ್ಳೆಯದನ್ನು ಮಾಡಿದ್ರೆ ಕರ್ಕೊಳ್ಳುವಂತ ಕೆಪಾಸಿಟಿ ನಮಗಿಲ್ಲ. ಯಾರೋ ಹೊಸ ಹೇಳಿತಂದ್ರೆ ಮೂಗು ಮುರಿದು, ಆಮೇಲೆ ಯಾರೋ ಒಂದು ಏನೋ ಒಂದು ಬೈಕ್ ಅಂದ್ರೆ ಹಿಂಗ ನಮ್ಮ ಏನಾಗಬೇಕಂದ್ರೆ ಮೊದಲಿನ ದಿನ ನೋಡಿ ಒಂದು 100 ವರ್ಷ ಹೋಗ್ತೀವಿ. ಇವತ್ತು ಏನಾಗ್ತದೆ ಅಂದ್ರೆ 50 ವರ್ಷ ಅಂದ್ರೆ ಎಲ್ಲ ಸುಳ್ಳು. ಮೊದಲಿನ ದಿನ 100 ವರ್ಷ ಯಾಕೆ ಹೋಗ್ತಿತ್ತಂದ್ರೆ ಒಳ್ಳೆಯ ಆಹಾರ, ಒಳ್ಳೆಯ ಯೋಚನೆ ಏನಿಲ್ಲ, ಕೈಮೂರು ಕೆಲಸ ಮಾಡೋದು, ದುಡಿದು, ಆಮೇಲೆ ಒಳ್ಳೆಯ ವಿಚಾರಗಳು. ಇವತ್ತು ಏನಿದೆ ಹಿಂಗಾಗಿ ನಮ್ಮ ಕಡಿಮೆ ಮೊದಲಿನ ದಿನ 100 ವರ್ಷ ಯಾಕೆ ಹೋಗ್ತಿತ್ತು ಅನ್ನೋದಕ್ಕೆ ಒಂದೇ ಉದಾಹರಣೆ ಕೊಟ್ಟೆ. ಏನು ಅಂದ್ರೆ ನಮ್ಮ ಅಜ್ಜಿ ಮಾಡುತ್ತಿದ್ದ ಮುದ್ದೆ ಕುಂದು ತಿರುಗು ನಮ್ಮ ಅಜ್ಜ ಆಗಿದ್ದ ಉಕ್ಕಿನ ಚೆಂಡಿ. ನಮ್ಮ ಅಜ್ಜಿ ಮಾಡುತ್ತಿದ್ದ ಮುದ್ದೆ ಕುಂದು ತಿರುಗು ನಮ್ಮ ಅಜ್ಜ ಆಗಿದ್ದ ಉಕ್ಕಿನ ಚೆಂಡು. ನಮ್ಮ ಅವ್ವ ಮಾಡುತ್ತಿದ್ದ ರೊಟ್ಟಿ ತಿಂದು ನಮ್ಮ ಅಪ್ಪ ಆಗಿದ್ದ ಚೆಂಡು. ನಮ್ಮ ಅವ್ವ
ನೋಡಿ ಎಂದು ನಮ್ಮ ಅಪ್ಪ ಆಗಿದ್ದ ಜಟ್ಟಿ ನನ್ನ ಹೆಂಡತಿ ಮಾಡುತ್ತಾಳೆ ಇಡ್ಲಿ ವಡ, ನನ್ನ ಹೆಂಡತಿ ಮಾಡುತ್ತಾಳೆ ಇಡ್ಲಿ ವಡ ಎಂದು ನಾನಾಗಿದ್ರೆ ಪ್ಲಾಸ್ಟಿಕ್ ವಡ. ಇವತ್ತೆಲ್ಲ ನಾವು ಪ್ಲಾಸ್ಟಿಕ್ ಕೊಡಗಳಾಗಿ ಬಿಟ್ಟು ಬಂಧುಗಳೇ. ನೋಡ್ರಿ ಇವತ್ತು ತಾಯಂದಿರು ನಮ್ಮ ಹೆಣ್ಮಕ್ಳು ಭಾಳ ಜನ ಬರ್ತಾರೆ, ಭಾಳ ಖುಷಿ ಆಗ್ತಾರೆ. ನೋಡಿ ಯಾವುದೇ ಒಂದು ಕಾರ್ಯಕ್ರಮ ಇರಲಿ ಹೆಣ್ಮಕ್ಳು ಸೇರ್ತಾರೆ, ಹೆಣ್ಮಕ್ಳು ಸೇರಿ ಆರತಿ ಮಾಡ್ತಾರೆ, ಆರತಿ ಮಾಡಿ ಆರತಿ ಕೆಳಗೆ ಇಡ್ತಿರ್ತಾರೆ, ಆ ಕಡೆಯಿಂದ 4 ಮಂದಿ ಬರ್ತಾರೆ. ನೋಡ್ಬೇಕಿಲ್ಲ ಭಾಳ ಚಂದ ಇರ್ತದೆ. ಆರತಿ ಹೆಂಗೆ 5 ಗಂಟೆ ಹೇಳಿ 5 ಒಡಪಾಕೆ ಅವ್ರು ಬಾಯಿಗೆ ಬಿಡಿ 5 ಒಡಪಾಕೆ ಮಣ್ಣು ಭಾಳ ಚಂದ ಹೇಳಿ. ಗಂಡನ ಮೇಲೆ ಏನು ಸಿಕ್ಕಿತ್ತು ಗೊತ್ತಿಲ್ಲ ನಮಗೆ. ಈ ಕಪಾಟ ಆ ಕಪಾಟ ಈ ಕಪಾಟ ಗಂಡನ ತಲೆ ಕೂತಿ ಸಪಾಟ ಆಗ್ಬೇಕು.